R5 ನ್ಯೂಸ್ಗೆ ಸ್ವಾಗತ. ಇದೀಗ ಬಂದ ಸುದ್ದಿ. ಹರಪನಹಳ್ಳಿ ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಆಯೋಜಿಸಿದ್ದ ತಾಲೂಕು ಮಟ್ಟದ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮವನ್ನು 2024-25ನೇ ಸಾಲಿನಲ್ಲಿ ಶಾಸಕಿ ಎಂಪಿ ಲತಾ ಮಲ್ಲಿಕಾರ್ಜುನ ಜ್ಯೋತಿಯನ್ನು ಬೆಳಗುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಪೋಷಕರು ಮಕ್ಕಳ ಮೇಲೆ ಒತ್ತಡ ಹೇರದೆ ಅವರ ಶಕ್ತಿಗೆ ಅನುಗುಣವಾಗಿ ಹಾಗೂ ಆಸಕ್ತಿಗೆ ಅನುಗುಣವಾಗಿ ಓದಲು ಪ್ರೋತ್ಸಾಹಿಸಬೇಕು. ಪ್ರತಿಭೆ ತೋರಿಸಲು ಪ್ರತಿಭಾ ಕಾರಂಜಿ ಉತ್ತಮ ವೇದಿಕೆಯಾಗಿದೆ ಎಂದು ಹೇಳಿದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಂವಿ ಅಂಜನಪ್ಪ ಮಾತನಾಡಿ, ಮಕ್ಕಳ ಪ್ರತಿಭೆ ಗುರುತಿಸಲಿಕ್ಕೆ ಶಿಕ್ಷಕರಿಂದ ಮಾತ್ರ ಸಾಧ್ಯ. ಶಾಸಕರು ತಾಲೂಕಿನಲ್ಲಿ ಶೈಕ್ಷಣಿಕ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಚ್ ಲೇಪಾಕ್ಷಪ್ಪ ಮಾತನಾಡಿ, ಸರ್ವತೋಮುಖ ಬೆಳವಣಿಗೆಗೆ ಪಠ್ಯಪುಸ್ತಕ ಅಷ್ಟೇ ಸಾಲದು, ಪಠ್ಯೇತರ ವಿಷಯಗಳಲ್ಲಿ ಅಭಿವ್ಯಕ್ತವಾಗಿ ಹಾಡುಗಾರಿಕೆ, ನಾಟಕ, ಅಭಿನಯದ ಮೂಲಕ ಮಕ್ಕಳ ಪ್ರತಿಭೆ ಹೊರತರಬೇಕು. ಸ್ಪರ್ಧಾತ್ಮಕ ಜಗತ್ತಿಗೆ ಶಿಕ್ಷಕರ ಕೊಡುಗೆ ಅಪಾರ. ತೀರ್ಪು ಪಾರದರ್ಶಕವಾಗಿರಲಿ, ಜಿಲ್ಲಾ ಮಟ್ಟ ರಾಜ್ಯಕ್ಕೆ ಆಯ್ಕೆಯಾಗಲಿ ಎಂದು ಹೇಳಿದರು. ಪುರಸಭಾ ಅಧ್ಯಕ್ಷರಾದ ಫಾತಿಮಾ ಬಿ ಚಿಗಟೇರಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೆ ಕುಬೇರಪ್ಪ, ದೈಹಿಕ ಪರೀಕ್ಷಕ ಷಣ್ಮುಖಪ್ಪ, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಕೆ ನಾಗರಾಜ್, ಕ್ಷೇತ್ರ ಸಮನ್ವಯ ಅಧಿಕಾರಿ ಹೊನೆತ್ತಪ್ಪ, ಬಸವರಾಜ್ ಸಂಗಪ್ಪನವರ, ಪದ್ಮಲತಾ, ಪುರಸಭಾ ಸದಸ್ಯರಾದ ಲಾಟಿ ದಾದಾಪೀರ್, ಜಾಕಿರ್ ಹುಸೇನ್, ರಾಮಣ್ಣ, ಕಬೀರ ನಾಯಕ, ಗಿರಜ್ಜಿ ಮಂಜುನಾಥ, ಲಕ್ಷ್ಮೀ ರಂಗಣ್ಣನವರ, ಬಿ ಶೇಖರ್, ಬಿಆರ್ಪಿ ನಾಗರಾಜ್, ಬಿ ಚಂದ್ರಮೌಳಿ, ಎನ್ಪಿಸಿ ಅಂಜನಪ್, ಮುಖ್ಯ ಶಿಕ್ಷಕ ಚೇತನ್ ಬಣಕಾರ್, ಎಂ ರಮೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮಂಜುನಾಥ್, ಎಂ R5 ನ್ಯೂಸ್, ಹರಪನಹಳ್ಳಿ. ಇವತ್ತೊಂದು ಅವಕಾಶ ನಿಮ್ಮ ಪ್ರತಿಭೆಯನ್ನು ತೋರಿಸೋದಕ್ಕೆ, ಸಂಗೀತದಲ್ಲಿ, ನಾಟ್ಯದಲ್ಲಿ, ಆಮೇಲೆ ಭಾಷಣ ಮಾಡೋದಲ್ಲಿ, ಆಶಾ ಭಾಷಣ ಇದು ತಯಾರಿ ಮಾಡೋದಕ್ಕೆ ಕೊಟ್ಟಿದ್ದು, ಆಶಾ ಭಾಷಣ ಆಗಲಿ ಅಥವಾ ಪೇಂಟಿಂಗ್, ಚಿತ್ರಕಲೆಯಲ್ಲ ಅದು ಇಷ್ಟ ಇದೆ, ಅದಾದ್ರೆ ಅವಕಾಶ ಇರುತ್ತೆ. ಓದ್ಬಿಟ್ಟು ಅದರಲ್ಲಿ ನೇತಾಕೋ ಬದಲಿ ಎಲ್ಲರೂ ಇಂಜಿನಿಯರ್ ಮಾಡ್ತಾರೆ, ಎಲ್ಲರೂ MBBS ಡಾಕ್ಟರ್ ಆಗ್ತಾರೆ, ನಾನು ಅದೇ ಆಗಬೇಕು ಅಂತ ಖಂಡಿತ ಮಾಡಬೇಡಿ. ಓದು ಒಂದು ಕಡೆಗೆ, ಆದರೆ ಜ್ಞಾನಾರ್ಜನೆ ಮಾಡೋದಕ್ಕೆ ಓದು ಬೇಕೇ ಬೇಕು. ಅದನ್ನು ನಾವು ಓದ್ತೀವಿ. ನಮ್ಮ ಇತಿಹಾಸ ಪರಂಪರೆಯಾಗಿ ಬಂದಿರುವಂಥ ನಮ್ಮ ನಾಟ್ಯ ಕಲೆಗಳನ್ನು, ಚಿತ್ರಕಲೆಯನ್ನು, ಚಿತ್ರ ಬಿಡಿಸೋದ್ರಿಂದ, ನೀವೆಲ್ಲ ಮಾಡೋದ್ರಿಂದ